ಹೇಳ ಏನಾಯ್ತು ಅಂತ. ಏನೇನು ಮಾಡ್ಕೊಂಡಿದ್ಯಾ ಕಿತಾಪತಿ ಅಂತ ಏನಾದ್ರು ತೋರ್ಸು. ಏನದ್ರಿ ತೋರ್ಸು. ಅದಕ್ಕೆ ಕಾಂಕ್ರೀಟ್ನಲ್ಲಿ ಹಾಕಿ ಅದನ್ನ ಸ್ಲೋಪ್ ಮಾಡ್ತೀಯಾರ. ಆಮೇಲೆ ಅದು JCB. ಎಲ್ಲರೂ ಮಾತಾಡಿಸಿ ಯಾರಾದರೂ ನಿಮ್ಮನ್ನ ಕುಯ್ಕೊಂಡು ಹೋಯ್ತಾರೆ ಬೇಗ. ಎಷ್ಟು ದೂರ ಇದೆ ಅಂದ್ರೆ ಲೈನು. ಎಲ್ಲಿಂದ ಹಬ್ಬ ಆದ್ರೂ 1.5 ಕಿಲೋಮೀಟರ್ ಲೈನ್ ಇದೆ. ಸದ್ದು ಮಾಡದೆ ಸುದ್ದಿ ಮಾಡಿದೆ. ಆಫ್ ಮೂನ್, ಒಂದು ಫುಲ್ ಮೂನ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ನಮ್ಮ ಅಮ್ಮಗೆ ಸ್ಟೇಪ್ಲರ್ ಹೊಡೆದವ್ರೆ ಇಲ್ಲಿ. ಹೇಳ ಏನಾಯ್ತು ಅಂತ. ಏನೇನು ಮಾಡ್ಕೊಂಡಿದ್ಯಾ ಕಿತಾಪತಿ ಅಂತ. ಗೈಸ್, ನಮ್ಮ ಅಮ್ಮ ಯಾರಿಗೋ ಹಾರ್ಟ್ ದಾನ ಮಾಡಕ್ಕೆ ಹೋಗೋರೆ. ಅವ್ರು ಕುಯ್ದು ಕಳಿಸೋರೆ. ಹಿಂಗೆಲ್ಲ ದಾನ ಮಾಡಕ್ಕೆ ಹೋಗಿ ಕುಯ್ಸ್ಕೊಂಡ್ ಬಂದಿದ್ಯಾ? ಆ ಥರ ಇಲ್ಲ. ಮತ್ತೆ ಇನ್ನೇದಾರ ನನಗೆ ಹುಷಾರಿಲ್ಲ, ಅದಕ್ಕೆ. ಓಕೆ, ಸೊ ಅದೆಲ್ಲ ಇವಾಗಲೇ ಹೇಳಲ್ಲ. ನೆಕ್ಸ್ಟು ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದ ತಕ್ಷಣ ಹೇಳ್ತೀನಿ ಏನು ಎತ್ತಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ಎಲ್ಲ ನೋಡಿರುತ್ತೆ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಳು ಮಾಡ್ತಾನೆ ಅದನ್ನು. ಗಿಂಡದು ಗೈಸ್, ಈ ಥರ ಪ್ರಾಣಿ ಹಿಂಸೆ ಕೊಡೋದು. ಒಂಥರ ಆ ಪ್ರಾಣಿಗಳಿಗೆ ನೋವಾಗಬೇಕು ನೋಡಿ. ಅದ್ರ ಬಾಯೊಳಗೆಲ್ಲ ಕೈ ಹಾಕಿ ಅದನ್ನ ಒಂಥರ ಪ್ರಾಣಿ ಹಿಂಸೆ ಆಗ್ಬೇಕು, ಆ ಥರ ಮಾಡೋದು ಜನ. ಏನಾದ್ರು ತೋರ್ಸು. ಏನದ್ರಿ ತೋರ್ಸೋ. ಇಲ್ಲಿ ಬ್ಲಾಗ್ ಮಾಡಬೇಕು, ಏನಾದರೂ ಒಂದು ಒಳ್ಳೆ ಕುಕಿಂಗ್ ಬ್ಲಾಗ್ ಮಾಡೋಣ. ಬಟ್ ನಮ್ಮ ಮನೆಯಂದೇನೋ ಮಾಡ್ತೀಯಾರ ನೋಡಿ. ಕಾಂಕ್ರೀಟ್ ಹಾಕ್ತಿದ್ದಾರೆ ಅಲ್ಲಿ. ಅದು ಹೈಟ್ ಇದೆ ಇಲ್ಲಿ, ಅದಕ್ಕೆ ಕಾಂಕ್ರೀಟ್ನಲ್ಲಿ ಹಾಕಿ ಅದನ್ನ ಸ್ಲೋಪ್ ಮಾಡ್ತಿದ್ದಾರೆ. ಈ ಚಿಕ್ಕ ವಯಸ್ಸಿಂದನೂ ಈ ಮನೆ ಕಟ್ಟೋದು, ಈ ಥರ ಕಾಂಕ್ರೀಟ್ ಮಿಕ್ಸ್ ಮಾಡೋದು ಇವೆಲ್ಲ ನೋಡೋಕೆ ಇಷ್ಟ. ಆಮೇಲೆ ಅದು JCB. ಈ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಆ JCB ಮಣ್ಣು ತೆಗಿತಾ ಇದ್ರೆ ನೋಡ್ತಾ ನಿಂತಿರ್ತಾ ಇದ್ವಿ ಮುಂಚೆ. ಇನ್ನೂ ಕೆಲಸ ಎಲ್ಲ ಮುಗ್ದಿಲ್ಲ ಕೈಸಲ್ಲಿ ನೋಡಿ. ಇವಾಗ ಇದನ್ನೆಲ್ಲ ಹಿಂಗೆಲ್ಲ ಅಲ್ಲೆಲ್ಲ ಆಗ್ತಾ ಸ್ಲೋಪ್ ಮಾಡ್ತಾರೆ. ಇದನ್ನ ಸ್ವಲ್ಪ ಹೈಟ್ ಇದೆ, ಅದನ್ನ ಸ್ಲೋಪ್ ಮಾಡ್ತಾರೆ. ಓಕೆ, ಅದಾದಮೇಲೆ ಹೆಂಗಿರುತ್ತೆ ತೋರಿಸ್ತೀನಿ. ಇದು ಜಿಮ್ಗೆ ಹೋಗ್ಬೇಕು, ಇದು ಕೆಲಸಗಳಿದೆ. ಬನ್ನಿ ಮಾಡೋಣ. ನಮ್ಮ ಮ್ಯಾಕ್ಸಿಗೆ ಚಿಕನ್ ತೊಗೊಳಕ್ಕೆ ಬಂದಿದ್ದೀನಿ. ನಾವು ಹೆಂಗೆ ತಿಂತೇವೋ ಅದೇ ಥರ ಅವಳಿಗೂ ಒಂದು ಫುಲ್ ಕೋಳಿ. ನಾರ್ಮಲ್ ಕೋಳಿಗಳು ಬರ್ತದೆ ಗೊತ್ತಾ. ಲಾಕ್ ಮಾಡ್ಬಿಡಿ ಯಾರಿಗೆ ಸಿಂಗು ಚೀ. ಹಿಂಗೆ ಹಿಂಗಿದೆ. ಹಾಯ್ ಹಲೋ. ಎಲ್ಲರೂ ಮಾತಾಡಿಸಿ ಯಾರಾದರೂ ನಿಮ್ಮನ್ನ ಕುಯ್ಕೊಂಡು ಹೋಯ್ತಾರೆ ಬೇಗ. ಜಸ್ಟ್ ಜಿಮ್ಮಿಗೆ ಬಂದೆ. ಸೊ ಇವತ್ತು ಲೆಗ್ಸ್ ವರ್ಕೌಟ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಫ್ರೈಡೇ ಗೊತ್ತಲ್ಲ, ಫ್ರೈಡೇ ಹೋಗ್ತಿದ್ದೆ ಮುಂಚೆ, ತಪ್ಪಿಸ್ದೆ. ಬಟ್ ಇವಾಗ ಕಮ್ಮಿ ಮಾಡಿದ್ದೀನಿ. ನಾನು ಇಬ್ಬರು ಬಂದ್ವಿ ಇವತ್ತು ಲೆಗ್ಸ್ ವರ್ಕೌಟ್ ಇದೆ. ಸೊ ಮುಗಿಸ್ಕೊಂಡು ಜಿಮ್ ಮುಗಿಸ್ಕೊಂಡು ನಾನು ಧ್ರುವ ಬಂದ್ವಿ ದೇವಸ್ಥಾನಕ್ಕೆ. ಎಷ್ಟು ದೂರ ಇದೆ ಅಂದರೆ ಲೈನು. ಎಲ್ಲಿಂದ ಹಬ್ಬ ಆದರೂ 1.5 ಕಿಲೋಮೀಟರ್ ಲೈನ್ ಇದೆ. 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಲೈನ್ ಇದೆ ಅಲ್ಲಿಂದ. ಐ ಮೀನ್ ಸೋ ಫಾರ್ ಗೈಸ್. ಸೊ ಇವಾಗ ಒಳ್ಳೆ ದರ್ಶನ ಮಾಡ್ಕೊಳ್ಳೋಣ. ಇವಾಗಿಂದ ಒಂದು 15 ಮಿನಿಟ್ಸ್ ಆಯಿತಾ, 15-20 ಮಿನಿಟ್ಸ್ ಆಯಿತು ಗೈಸ್. ನೋಡಿ ಇಷ್ಟು ಹತ್ರ ಬಂದಿದ್ದೀನಿ. ಅಷ್ಟು ದೂರ ಕ್ಯೂ ಇದೆ. ಆದರೂ ಜನ ಲಾಸ್ಟ್ ಆಷಾಢ ಶುಕ್ರವಾರ ಇದು, ಅದಕ್ಕೆ ಜನ ಬರ್ತಿರೋದು. ಸೊ ಬನ್ನಿ ಆರಾಮಾಗಿ ತಾಯಿ ದರ್ಶನ ತಗೊಂಡು ಹೊರಡೋಣ. ನಾರ್ಮಲಾಗಿ ಲೈನಲ್ಲಿ ನಿಂತಿರೋದು ಪ್ರಾಬ್ಲಮ್ ಇಲ್ಲ. ಲೆಗ್ಸ್ ವರ್ಕೌಟ್ ಮಾಡಿ ಬಂದು ನಿಂತೀನಿ ಗೈಸ್. ಕಾಲು ಸಖತ್ ನೋಡ್ತಾರೆ. ಬಟ್ ಆದರೂ ಭಕ್ತಿ ಮೇ ಶಕ್ತಿ ಹೇ, ಅದೇನು ನನಗೇನು ಇದೇ ಕೊಡ್ತಾ ಇಲ್ಲ. ಐ ಕ್ಯಾನ್ ಗೋ ಆ್ಯಂಡ್ ಸಿ ಹರ್, ಅದು ಸಾಕು. ಸೊ ಅವ್ರನ್ನ ಹೋಗಿ ನೋಡೋಣ. ಇವತ್ತು ಒಳ್ಳೆ ದಿವಸ, ಅದಕ್ಕೋಸ್ಕರ ಗೈಸ್ ಜಸ್ಟ್ ಮನೆಗೆ ಬಂದೆ. ಲೇಟ್ ಮಾಡೋದು ಬೇಡ. ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡೋಣ. ನೋಡಿದ್ರೆ ಶಾಕ್ಷುಗಲ್ಲ ಆ ಥರ, ಅದೇ ಥರದಲ್ಲಿ ಸಿಂಪಲ್ ಈಸಿ ವೇ. ನಮ್ಮ ಅದಿತಿ ದೀದಿ ಮಾಡಿರೋದು. ಅದಿತಿ ದೀದಿ ಅಂತ ಗೊತ್ತಿಲ್ಲ ನಿಮಗೆ? ಇವರೇ. ಸೊ ಇವರು
ಮಾಡಿರೋವಂಥ ಇವ್ರ ಚೈಲ್ಡ್ಹುಡ್ ರೆಸಿಪಿ ಇದು. ಓಕೆ, ಸೊ ಅದನ್ನು ನಾವಿವತ್ತು ಮಾಡ್ತಾಯಿದ್ದೀವಿ. ಇದಕ್ಕೆ ಏನೇನು ಬೇಕು ಅಂತ, ಏನೇನು ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಜಾಯ್ನ್ ಆಗಿ. ಇವಾಗ ಏನು ಮಾಡೋದಂತಂದರೆ, ಈ ಆನಿಯನ್ನ ಹಾಫ್ ಮೂನ್ ಕಟ್ ಮಾಡ್ಕೊಬೇಕು. ಓಕೆ, ಫುಲ್ ಮೂನ್ ಅಲ್ಲ, ಹಾಫ್ ಮೂನ್ ಟಕ 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 ಅಂತ ಕಟ್ ಮಾಡ್ಕೊಂಡು ಬನ್ನಿ. ಗೈಸ್, ವೀಡಿಯೋ ಮಾಡು ಅಂದರೆ ಯಾಕೆ ಅಂತ ಕೇಳ್ತಾನೆ ನೀವು. ಇವಾಗ ನಾನು ರೇಖಾ ಅಂತ ಒಂದು ಡಿಶ್ ಮಾಡ್ತೇನೆ. ರೇಖಾ ಯಾವ್ಯಾವ ಸಾಮಗ್ರಿಗಳು ಬೇಕು ಅನ್ನೋದು ಈ ಸೈಡಲ್ಲಿದೆ. ಸೊ ಇದನ್ನೆಲ್ಲ ಎತ್ತಿಟ್ಕೊಳ್ಳಿ. ಇದನ್ನೆಲ್ಲ ಎತ್ತಿಟ್ಕೊಂಡು ಕುಕಿಂಗ್ ಶುರು ಮಾಡೋಣ ಬನ್ನಿ. ಫಸ್ಟು ಈರುಳ್ಳಿ ಕಟ್ ಮಾಡ್ಕೊಬೇಕು. ಸದ್ದು ಮಾಡದೆ ಸುದ್ದಿ ಮಾಡಿದೆ ಅಂದ್ಕೊಂಡು ಬರ್ತದೆ. ಏನು ಈ ಜನ್ರೇಷನ್ ಹುಡುಗಿರೆಲ್ಲ ನಾವು ಎಷ್ಟು ಹೆದರ್ತಾ ಇದ್ವಿ ನಮ್ಮ ಅಪ್ಪ ಅಮ್ಮಂಗೆ ಅಂದರೆ, ಆ ಏಜಲ್ಲಿ ನೋಡಿ ಫೋನು, ಇಯರ್ಫೋನ್ ಹಿಂಗೆ ಮೂನ್ ಥರ ಮಾಡ್ಕೊಳ್ಳಿ. ಸಾಕ್ಷುಕ ಅಲ್ಲ ಅಲ್ಲಿ ಯಾವನೇನು ಸಾಕ್ಷು, ಇದು ಕಂಗನ. ಇದು ನೋಡಿ ಗೈಸ್, ಹಂಗೆ ಅರ್ಧ ಕಟ್ ಮಾಡ್ಕೊಂಡ್ರಾ, ಇನ್ನು ಅರ್ಧದಲ್ಲಿ ಸ್ಟಾರ್ಟಿಂಗ್ ಒಂಚೂರು ಚೂರು ತೆಗೆದ್ಬಿಡಿ ಹಿಂಗೆ. ಓಕೆ, ಅದು ನಮ್ಮ ಅದಿತಿ ಮೇಡಮ್ ಅವ್ರು ಹೇಳಿದ್ದು ಹಿಂಗೆ ಕಟ್ ಮಾಡ್ಬೇಕಂತ. ಇದರಲ್ಲಿ ಹಾಫ್ ಮೂನ್. ಓಕೆ, ಇದರಲ್ಲಿ ಹಿಂಗೆ ನೋಡಿ ಗೈಸ್. ಸೊ ಇಷ್ಟು ಅದಕ್ಕೆ ಹಾಕ್ತೀರ ನೀವು, ಅರ್ಥ ಆಯ್ತಾ? ಸೊ ಈ ಥರ ಇನ್ನೊಂದು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಗೈಸ್, ನೋಡಿದ್ರಾ? ಸೊ ಒಂದು ಹಾಫ್ ಮೂನ್, ಒಂದು ಫುಲ್ ಮೂನ್, ಒಂದು ಕಾಟಾಚಾರ ಅಂತ ನೋಡಿ, ಈ ಥರ ಕಾಲ್ ಮೂನ್. ಸೊ ಈ ಥರ ಕಟ್ ಮಾಡ್ಕೊತೀರಾ. ಸೊ ಇವಾಗ ಸ್ಟವ್ ಹಚ್ಕೋಬೇಕು. ಇದಕ್ಕೆ ನಾರ್ಮಲ್ ಆಯಿಲೆಲ್ಲ ಹಾಕಲ್ಲ, ಕೊಬ್ಬರಿ ಎಣ್ಣೆ ಸಾಕು. ಓಕೆ, ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಹಾಂ, ಈ ಗ್ರೀನ್ ಚಿಲ್ಲಿ ಇರುತ್ತೆ ತಾನೆ ನೋಡಿ, ಈ ಥರ ಈ ಕಡೆ ಬಂದು ಗ್ರೀನ್ ಚಿಲ್ಲಿನ ಕಟ್ ಮಾಡ್ಕೊಳ್ಳಿ ಮುದೋದಕ್ಕೆ. ಓಕೆ, ಆಮೇಲೆ ಚೂಳಿ, ಹಿಂಗೆ ಈರುಳ್ಳಿನೇ ಇರಬೇಕು. ಓಕೆ ಗೈಸ್, ಇದು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಡುಗೆ ಮಾಡೋದ್ರಲ್ಲೇ ಕಷ್ಟವಾಗಿರೋ ಕೆಲಸ ಏನಪ್ಪ ಅಂತಂದರೆ ಈ ಬಿಡಿಸೋದು, ಕಟ್ ಮಾಡೋದು, ಅದರಲ್ಲೂ ಈ ಬೆಳ್ಳುಳ್ಳಿ ಬಿಡಿಸೋದು ಇದೆಯಲ್ಲ, ಅಯ್ಯೋ ದಪ್ಪ ಬೆಳ್ಳುಳ್ಳಿ ಇದ್ದರೆ ಓಕೆ. ಇದು ಅದಕ್ಕೆ ಅಬ್ರೋಡಲ್ಲಿ ಇರಬೇಕು. ಅಬ್ರೋಡಲ್ಲಿದ್ದರೆ ಇರಬೇಕಲ್ಲ, ಫಾರಿನ್ಗೆಲ್ಲ ಹೋದರೆ ಅಲ್ಲೆಲ್ಲ ದಪ್ಪ ದಪ್ಪ ಬೆಳ್ಳುಳ್ಳಿ ಇರುತ್ತೆ, ಆರಾಮಾಗಿ. ಅಬ್ರೋಡಲ್ಲಿ ಕೆಲಸ ಮಾಡ್ತಿದ್ರೆ ಇಲ್ಲ ಓದ್ತಿದ್ರೆ, ನನ್ನ ಬ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಅಲ್ಲಿಂದ ಒಂದೊಂದು ಕೆಜಿ 2 ಕೆಜಿ ಬೆಳ್ಳುಳ್ಳಿ ಕಳಿಸಿ ಪ್ಲೀಸ್. ದಪ್ಪ ದಪ್ಪ ಬೆಳ್ಳುಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಇದೆಯಲ್ಲ, ಈ ಬೆಳ್ಳುಳ್ಳಿ ತೊಗೊಳ್ಳಿ, ಬೆಳ್ಳುಳ್ಳಿನ ಅದರೊಳಗಡೆ ಹಾಕಿ. ಓಕೆ, ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಉಪ್ಪನ್ನು ಸೇರಿಸಿ ಚೂರು ಸಾಕು. ಚೂರು ಅಂದರೆ ಇದೆ ಅಲ್ಲ, ಅದನ್ನ ಸ್ಮ್ಯಾಶ್ ಮಾಡು ಒಂಥರ. ಹಾಂ, ಮಿಕ್ಸ್ ಮಾಡು. ಇದು ಈಗೇನಿದು ಫ್ರೈ ಆಗಿದೆ. ಓಕೆ, ಈ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದು ಹಂಗೆ ಇರಲಿ. ಓಕೆನಾ? ಸೊ ಇದ್ರ ಮೇಲೆ ಕರೆಕ್ಟಾಗಿ ಮೊಟ್ಟೆನ ಒಡೆದು ಹಾಕುವ. ಇದು ಕಮ್ಮಿ ಆಯಿತು, ಬಟ್ ನೀವು ಜಾಸ್ತಿ ಮಾಡ್ಕೊಳ್ಳಿ. ಆಗುತ್ತೆ ಗೈಸ್. ಗಾರ್ಲಿಕ್ ಇಷ್ಟಪಡೋರಿಗೆ ಇದು ಖಂಡಿತ ಇಷ್ಟ ಆಗುತ್ತೆ, ಸಕ್ಕತ್ತಾಗಿದೆ. ಇದಕ್ಕೆ ಈ ಥರ ಒಂದು ಲಿಡ್ ಇದ್ದರೆ ಮುಚ್ಚಿಡಿ. ಓಕೆ, ಸೊ ಹಿಂಗೆ ಕ್ಲೋಸ್ ಆಗಿರುತ್ತೆ. ಇನ್ನೊಂದು ಸ್ವಲ್ಪದ ಬಿಟ್ಟು ಏನಾಗುತ್ತೆ ತೋರಿಸ್ತೀನಿ ಬನ್ನಿ.
ನೀವು ಅಡುಗೆ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅಡುಗೆ ಮನೆಯನ್ನು ಕ್ಲೀನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಸೊ ಪ್ರತಿ ಅಡುಗೆ ಆದಮೇಲೆ ದಯವಿಟ್ಟು ಕ್ಲೀನ್ ಮಾಡಿ, ಅಷ್ಟೇ ಹೇಳ್ಕೊಡೋದು. ಅಡುಗೆ ಮನೆ ಕ್ಲೀನಾಗಿಡಿ ಗೈಸ್. ಒಂದೇ ಆಗಿದೆ. ಆಹಾ, ಜಸ್ಟ್ ವಾವ್, ಏನು ಚೆನ್ನಾಗಿದೆ ನೋಡಿ. 3, 2, 1 ಗೋ. ಇದು ಇಡೋಣ. ಇದು ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ನನ್ನ ಹತ್ರ 2 ಬ್ರೆಡ್ ಸ್ಲೈಸ್ ಇದೆ. The chutney, that is great. ಸೊ ಯಮ್ಮಿ. ಚಟ್ನಿ ಹಚ್ಕೊಳ್ಳಿ, ಮತ್ತು ಒಂದು ಮೊಟ್ಟೆ ಒಂಚೂರು ತೊಗೊಳ್ಳಿ, ಈರುಳ್ಳಿ. ಓಕೆ, ನೀವು ಅನ್ಕೋಬೋದು ನಾರ್ಮಲ್ ಏನಿದೆ ಅದೇ ಹಾಕಿರೋದು ಅಂತ ಅಂದ್ಬಿಟ್ಟು, ಬಟ್ ದ ಟೇಸ್ಟ್ ಈಸ್ ವೆರಿ ಯೂನಿಕ್, ಡಿಫ್ರೆಂಟ್ ಆಗಿದೆ. ಟ್ರೈ ಮಾಡಿ. ನಿಮ್ಗೆ ಏನಾದರೂ ಲೈಕ್ ಡಿಫ್ರೆನ್ಸ್ ಅನಿಸಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ದಿಸ್ ಇಸ್ ವೆರಿ ನೈಸ್. ಟ್ರೈ ಇಟ್ ಔಟ್, ಡೋಂಟ್ ವೇಸ್ಟ್ ದ ಟೈಮ್. ಏನೇ ಸೊ ಇದಷ್ಟೇ ಡಿನ್ನರ್ ಅಲ್ಲ, ರಾಗಿ ಗಂಜಿ ಇದೆ ಗೈಸ್. ರಾತ್ರಿ ಹೊತ್ತು ರಾಗಿ ಗಂಜಿ ಇಸ್ ದ ಬೆಸ್ಟ್ ಎವರ್ ಡಿನ್ನರ್ ಗೈಸ್. ನೀವು 7 o'clock ಮುಂಚೆ ಕುಡೀರಿ ರಾಗಿ ಗಂಜಿ ಜೊತೆ ಕುಕುಂಬರು, ಅದು ಇದು, ಕ್ಯಾರೆಟ್, ಅದು ಇದು. ಆ್ಯಂಡ್ ದೆನ್ ಬೆಳಿಗ್ಗೆ ನಾಳೆ ಬೆಳಿಗ್ಗೆ 7 o'clock ಊಟ ಮಾಡಿ. ನಿಮ್ಮ ಗಟ್ ಹೆಲ್ತು, ನಿಮ್ಮ ಬಾಡಿ, ನಿಮ್ಮ ಹೆಲ್ತು, ಲೈಕ್ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಕಂಟ್ರೋಲ್. ಸೊ ಇಲ್ಲಾಂದರೆ ಹಿಂಗಾಗ್ಬಿಡ್ತೀರ. ರಾತ್ರಿ 12 ಗಂಟೆಗೆ ಆರ್ಡ್ರ್ ಮಾಡ್ಕೊಂಡು ತಿಂತಾನೆ. ಏನು, ಯಾವ ಬಿರಿಯಾನಿ ಆರ್ಡ್ರ್ ಮಾಡಿದೆ? ಮೇಘನಾಸ, R&R, ರಿಚ್ ಕಿಡ್ಸ್ ಗೈಸ್. ನಾವು ನೋಡಿ ಹಿಂಗೆಲ್ಲ ಮಾಡ್ಕೊಂಡು ತಿಂತಾಯಿ. ಚೂರ್ಸ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿ, ಇಟ್ಸ್ ಫುಲ್ ಫೆಂಟ್ಯಾಸ್ಟಿಕ್ ಫುಡ್. ಆ್ಯಂಡ್ ಯಾರೊಬ್ರು ಒಳ್ಳೆ ಮಾತಾಡಿದ್ದಾರೆ, ಊಟ ಮಾಡಿ ಎದ್ದಾಗಲೂ ನಿಮ್ಗೆ ಹೊಟ್ಟೆ ಹಸಿತಾ ಇರಬೇಕಂತೆ, ಆ ಥರ ಊಟ ಮಾಡಬೇಕಂತೆ. ಹೊಟ್ಟೆ ತುಂಬ ಊಟ ಮಾಡೋದಲ್ಲ. ಆ ಕಾಲ ಹೊಟ್ಟೋಯ್ತು. ಆ ಕಾಲದಲ್ಲಿ ಕೆಲಸ ಮಾಡ್ತಿದ್ರು, ದುಡಿತಾಯಿದ್ರು ಚೆನ್ನಾಗಿ. ಓಕೆ, ಹೆಂಗೋ ನಡೀತಾ ಇತ್ತು. ಬಟ್ ಈಗ ಎಲ್ಲ ಕೂತಿದ್ದ ಕಡೆನೇ ಆಗುತ್ತೆ. ಸೊ ಇಟ್ಸ್ ನಾಟ್ ರೈಟ್. ಸೊ ವಾಕಿಂಗ್ ಮಾಡಿ, ಪೇರೆಂಟ್ಸು ಚೆನ್ನಾಗಿ ಡಯಟ್ ಫುಡ್ ತಿನ್ನಿ. ಓಕೆ, ಡಯಟ್ರಿ ಪ್ರೋಟೀನ್ ಫುಡ್ ತಿನ್ನಿ. ನಿಮಗೆ ಪ್ರೋಟೀನ್ ಬೇಕು ಎಲ್ರಿಗೂ. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಜೈ ಶ್ರೀರಾಮ್. ಸೈನಿಂಗ್ ಆಫ್, ಸೂರ್ಯ ಮಹೇಶ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು.